ಸಮರ ಗ್ರಾಮಗಳ ಗಡಿಗಳಲ್ಲೇ ರೈತರ ಪಹರೆ ಸರ್ಕಾರದ ಅಧಿಸೂಚನೆಯ ಕಿಚ್ಚು ಸಮೀಕ್ಷೆ ವಿರೋಧಿಸಿ ಪ್ರತಿಭಟನೆ ಪರ ವಿರೋಧ ಹೋರಾಟಗಳು ಅಭಿವೃದ್ಧಿ ಹೆಸರಲ್ಲಿ ರಾಜಕೀಯ ಬಿಡದಿ ಬಡಿದಾಟ ನ್ಯೂಸ್ 18ನ ಬಿಗ್ ಕವರೇಜ್ ಇದು ಅಧಿಕಾರಿಗಳು ಹಲ್ಲೆ ಮಾಡಿದ್ದಾರೆ ಜಮೀನನ್ನ ಕಸ್ಕೊಳ್ಬಹುದು ಅನ್ನುವ ಭ್ರಮೆನಲ್ಲಿ ಅವ್ರೇನಾರು ಇದ್ರೆ ಆ ಭ್ರಮೆಯಿಂದ ಹೊರಗೆ ಬರಬೇಕು. ರಾಜಕೀಯಕ್ಕೆ ಬಳಸುವಂತವ್ರೆ ರೈತಾಪಿ ವರ್ಗ ತಿರುಗಿ ಬಿದ್ರೆ ಯಾವ ಸರ್ಕಾರಗಳು ಹೆಚ್ಚಿನ ಕಾಲ ಉಳಿಲಿಕ್ಕೆ ಆಗೋದಿಲ್ಲ. ಬಿಡದಿ ಟೌನ್ಶಿಪ್ಗೆ ಸಂಬಂಧಪಟ್ಟಂತೆ ಪ್ರತಿಭಟನೆ ಆರಂಭ ಆದ ಡೇ 1 ನಿಂದಲೂ ಕೂಡ ಪರ ವಿರೋಧ ವ್ಯಕ್ತ ಆಗ್ತಾನೆ ಇದೆ. ಅದು ಈಗಲೂ ಕೂಡ ಮುಂದುವರೆದಿದೆ. ಸಾಕಷ್ಟು ಜನರು ಸರ್ವೆಗೆ ಪರವನ್ನ ವ್ಯಕ್ತಪಡಿಸಿದರೆ ಇನ್ನು ಕೆಲವರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಪರ ವಿರೋಧ ಮಧ್ಯೆ ಮತ್ತೆ ಅಧಿಸೂಚನೆ ಹೊರಡಿಸಲಾಗುತ್ತೆ. 4 ಗ್ರಾಮಗಳ ಭೂ ಸ್ವಾಧೀನಕ್ಕೆ ಅಧಿಸೂಚನೆ. ಹೊಸೂರು, ಪನ್ನಿಗಿರಿ, ಕೆಜಿ ಗೊಲ್ಲರಪಾಳ್ಯ, ಅರಳಾಳು ಸಂದ್ರ ಗ್ರಾಮಗಳಿಗೆ ಅಂತಿಮ ಅಧಿಸೂಚನೆಯನ್ನ ಹೊರಡಿಸಲಾಗಿದೆ. ಯೋಜನೆ ಪರ ಇರುವಂತಹ ರೈತರಿಂದ ಸಿಹಿ ಹಂಚಿ ಸಂಭ್ರಮಿಸಲಾಗಿರುವಂಥದ್ದು ನೋಡಿ. ಪ್ರಮುಖವಾಗಿ 4 ಗ್ರಾಮ. ಸೊ ಯೋಜನೆ ಪರ ಯಾರೆಲ್ಲ ಇದ್ರು ರೈತರು ನೋಡಿ ಅವರೆಲ್ಲ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಬೈರಮಂಗಲ ಗ್ರಾಮದಲ್ಲಿ ಸಿಹಿ ಹಂಚಿ ರೈತರು ಸಂಭ್ರಮಾಚರಣೆ ಮಾಡ್ತಾ ಇರೋದು. ರೆಡ್ ಝೋನ್ ತೊಲಗಿತು ಅಂತ ಹೇಳ್ಕೊಂಡು ರೈತರು ಖುಷಿ ಪಟ್ಟಿದ್ದಾರೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಧಿಕ್ಕಾರವನ್ನು ಕೂಡ ಘೋಷಣೆ ಮಾಡಿರೋದು. ಅವರ ಕಾಲದಲ್ಲಿ ರೆಡ್ ಝೋನ್ ಅಂತ ಅನೌನ್ಸ್ ಆಯಿತು. ಅದಾದ್ಮೇಲೆ ಯಾಕೆ ನೀವು ಅದನ್ನ ಅನೌನ್ಸ್ಮೆಂಟ್ನ ವಾಪಸ್ ತೆಗೆದುಕೊಂಡಿಲ್ಲ ಅಂತ ಈಗಲೂ ಕೂಡ ಅಲ್ಲಿನ ರೈತರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಮೊನ್ನೆ ಪ್ರತಿಭಟನೆಗೆ ಬಂದಂತಹ ಸಂದರ್ಭದಲ್ಲಿ ರೈತರ ಪರವಾಗಿ ಧ್ವನಿ ಎತ್ತೋಕೆ ಬಂದಂತಹ ಎಚ್.ಡಿ.ಕೆಗೂ ಕೂಡ ಇದೇ ಪ್ರಶ್ನೆಯನ್ನ ಮಾಡಿದ್ರು. ರೆಡ್ ಝೋನ್ ಅನ್ನುವಂಥದ್ದು ಆ ಕಾಲದಲ್ಲಿ ನೀವು ಯಾಕೆ ಹಿಂಪಡಿರಲಿಲ್ಲ, ಅದರಿಂದ ಸಾಕಷ್ಟು ನಮಗೆ ಸಮಸ್ಯೆ ಆಗಿತ್ತು ಅಂತ ಹೇಳ್ಕೊಂಡು ಆವಾಗಲೂ ಕೂಡ ರೈತರು ಒಂದು ಹೋರಾಟ ಇರಬಹುದು, ಧ್ವನಿ ಎತ್ತುವಂತಹ ಕೆಲಸವನ್ನು ಕೂಡ ಮಾಡ್ತಾ ಬರ್ತಾ ಇದ್ರು. ಈಗ ಫೈನಲಿ 4 ಗ್ರಾಮಗಳಲ್ಲಿ ಅಧಿಸೂಚನೆ ಹೊರಡಿಸಲಾಗಿದೆ. ಸೊ ಯೋಜನೆ ಪರ ಇರುವಂತಹ ರೈತರು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಇದು ತುಂಬಾ ಖುಷಿ ಅನಿಸ್ತದೆ. ಇದು ಯಾರ ವಿರುದ್ಧದ ಹೋರಾಟವಲ್ಲ, ಇದು ನಮ್ಮ ಬದುಕಿನ ವಿರುದ್ಧ ಹೋರಾಟ, ನಾವೇ ಮಾಡಿದಂಥ ಹೋರಾಟ. ಯಾಕೆ ಅಂತಂದ್ರೆ 20 ವರ್ಷದಿಂದ ಇಲ್ಲಿ ಆಗಿರ್ತಕ್ಕಂಥ ಪರಿಸ್ಥಿತಿಯನ್ನ ಯಾರೂ ಅರ್ಥ ಮಾಡ್ಕೊಳ್ಳಿಲ್ಲ. ಇದನ್ನ ಯಾರೂ ವಿವರವಾಗಿ ಯಾರೂ ತಿಳ್ಕೊಳಕ್ಕೆ ಹೋಗಿಲ್ಲ. ಇಲ್ಲಿ ಪರಿಸ್ಥಿತಿ ಏನಾಯಿತು, ಯಾಕೆ ರೆಡ್ ಝೋನ್ ಆಯಿತು ಏನು ಅಂತ ಹೋಗಿಲ್ಲ. ಆದರೂ ಅಂತಿಮ ಹೋರಾಟಕ್ಕೆ ನಮಗೆ ಇವತ್ತು ಜಯ ಸಿಕ್ಕಿದೆ. ಈ ಒಂದು ಏನು 4 ನೋಟಿಫಿಕೇಶನ್ ಮತ್ತೆ 4 ಗ್ರಾಮ ಮಾಡಿದಾರೋ, ಇನ್ನು 2 ಗ್ರಾಮ ಬಾಕಿ ಇದೆ, ಬೈರಮಂಗಲ ಮತ್ತೆ ಕಂಚಕರಹಳ್ಳಿ. ಅದು ಕೂಡ ಇವತ್ತು ನಾಳೆಯಲ್ಲಿ ಆಗುತ್ತೆ. ಏನೋ ಸ್ವಲ್ಪ ಸಣ್ಣ ಸಮಸ್ಯೆಯಿಂದ ಅದು ಬಾಕಿ ಇದೆ, ಅದು ಕೂಡ ಇವತ್ತಾಗುತ್ತೆ. ಈ ಇದರಲ್ಲಿ ನಾನು ಈ ಒಂದು ವಿಚಾರವಾಗಿ ಒಂದು ದಿಟ್ಟ ನಿಲುವನ್ನು ತೆಗೆದುಕೊಂಡ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಎಲ್ಲ ರೈತರ ಪರವಾಗಿ ಒಂದು ತುಂಬ ಧನ್ಯವಾದ ಅರ್ಪಿಸ್ತೇನೆ.